ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ನಾನು ದಾವಣಗೆರೆ ಜಿಲ್ಲೆಯ ಮೈಕೊಂಡ ಪಕ್ಕದಲ್ಲಿರ್ತಕ್ಕಂಥ ದೊಡ್ಡ ಮಾಗಡಿ ಒಂದು ಗ್ರಾಮಕ್ಕೆ ಬಂದಿದ್ದೇನೆ. ಇವ್ರದ್ದೊಂದು ಸುಮಾರು ಒಂದು 4-5 ಎಕರೆಷ್ಟು ಜಮೀನಿದೆ. ಇಲ್ಲಿ ಒಂದು 2 ಬೋರ್ಗೆ ಬೋರ್ ರೀಚಾರ್ಜ್ ಮಾಡುವಂಥ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಅವರು ನೈಸರ್ಗಿಕವಾಗಿ ಸಾವಯವದಲ್ಲಿ ಒಂದು ಎಲ್ಲ ಥರದ ತೋಟಗಾರಿಕೆ ಬೆಳೆಗಳು ಮತ್ತು ಪಪ್ಪಾಯಿ, ಅಡಿಕೆಯನ್ನು ಬೆಳೀತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ನಮ್ಮೊಟ್ಟಿಗೆ ಲಕ್ಷ್ಮಣ ಸರ್ ಇದ್ದಾರೆ. ಲಕ್ಷ್ಮಣ ಸರ್, ಫಸ್ಟ್ ನಿಮಗೆ ನಮಸ್ಕಾರ, ಅಭಿನಂದನೆಗಳು. ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದೀರಾ, ನಿಮ್ಮ ಅನುಭವಗಳು ನೇರವಾಗಿ ನಮ್ಮ ವೀಕ್ಷಕರಿಗೆ ಹಂಚ್ಕೊಡಿ. ನಾವು ಇಲ್ಲಿ ತೋಟ ಮಾಡ್ಬೇಕಾದ್ರೆ ಅತಿ ಮುಖ್ಯವಾಗಿ ನೀರು ಬೇಕು ಅಂತಂದ್ರೆ ಅಂತರ್ಜಲ ಅಭಿವೃದ್ಧಿನ ನಾವು ಮಾಡಿದ್ರೆ ನೀರು ಸಿಗೋದಿಲ್ಲ ಇಲ್ಲೆಲ್ಲೂ. ಇದು ಬರಡು ಭೂಮಿ ಆಗಿರ್ತಿತ್ತು ಫಸ್ಟ್. ಸೊ ನೀರು ಕೊಡಿದಾಗ ನಾವು 2 ಬೋರ್ ಕೊರ್ಸಿದ್ವಿ. ಒಂದು ಸಕ್ಸಸ್ ಆಯ್ತು. ಮತ್ತೆ ಬೋರ್ ಕೊರ್ಸಿದಾಗ ದೇವರಾಜ್ ರೆಡ್ಡಿ ಸರ್ನ ನಾವು ಫಸ್ಟ್ ಕ್ಲೀನ್ ಮಾಡಕ್ಕಿಂತ ಮುಂಚೆ ಖಾಲಿ ಜಮೀನ್ ಇದ್ದಾಗ ಅವ್ರನ್ನ ಕರ್ಸಿದ್ದೆ ನಾನು ಆಕ್ಚುಲಿ. ತುಂಬಾ ಒಂದು ನೀವು ಕಲ್ಲುಗಳು ಆಮೇಲೆ ನೀರ್ ಸಿಗ್ದಲ್ಲೇ ಇರೋದು. ಇಲ್ಲಿ ಸುತ್ತಮುತ್ತ ಯಾವ್ದು ಬೋರ್ ನೀರ್ ಸಿಗ್ತಾ ಇರಲಿಲ್ಲ. ಪಕ್ಕದಲ್ಲಿ ಈಗ 6-7 ಬೋರ್ ಫೇಲ್ ಆಗಿದೆ. 1/2 ಇಂಚು 5 ಇಂಚು ಬೀಳ್ತಿದಾವೆ. ಈ ತೋಟಗಾರಿಕೆ ಬೆಳೆ ಮಾಡ್ತಾ ಇರೋದ್ರಿಂದ ನಮಗೆ ಅತ್ಯವಶ್ಯಕವಾಗಿ ನೀರು ಬೇಕು ಅಂತ ಅಂದಾಗ ನಮ್ಮಲ್ಲಿರ್ತಕ್ಕಂಥ ನಮ್ಮನೇಲಿರೋ ನೀರ್ನೇನೆ ನಾವು ಯೂಸ್ ಮಾಡ್ಕೊಂಡ್ರೆ ಅಷ್ಟೇ ನಮಗೆ ನೀರು ಸಿಗೋದು. ಬೇರೆ ಇನ್ಯಾವುದರಿಂದ ನೀರು ಸಿಗೋದಲ್ಲ. ಅದು ಟೆಂಪ್ರವರಿ. ಪರ್ಮನೆಂಟ್ ಅಂದ್ರೆ ನಮ್ಮನೆ ನೀರನ್ನ ನಾವು ಉಳಿಸ್ಕೋಬೇಕು ಅಂತಂದ್ರೆ ಅದಕ್ಕೆ ನಾವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ. ಅದನ್ನ ಮಾಡಲೇಬೇಕು. ಸತತ 1 ವರ್ಷದಿಂದ ನಾವು ನೀರು ಹಿಂಗು ಮಾಡಿದ್ವಿ. ಬಟ್ ವೈಜ್ಞಾನಿಕವಾಗಿ ಮಾಡಬೇಕು ಅಂದ್ರೆ ನಾವೇನೋ ಸುಮ್ಮನೆ ಹಿಂಗು ಗುಂಡಿ ಮಾಡಿದ್ವಿ ಅದಕ್ಕೆ ಅದು ಕ್ಯಾಚ್ಮೆಂಟ್ ಏರಿಯಾ ಅದನ್ನೆಲ್ಲ ವೈಜ್ಞಾನಿಕವಾಗಿ ದೇವರಾಜ್ ರೆಡ್ಡಿ ಸರ್ನ ಮಾರ್ಗದರ್ಶನ ತಗೊಂಡು ನಾವು ಇವತ್ತು ಹಿಂಗು ಗುಂಡಿ ಮಾಡಿದೀವಿ. ದೇವರಾಜ್ ರೆಡ್ಡಿ ಸರ್ಗೂ ಮತ್ತು ಅವರ ಸಹಪಾಠಿಗಳು ನಮಗೆ ತುಂಬ ವಂದನೆಗಳು ಸರ್. ಏನು ಬೆಳೆಗಳಿದೆ ನಿಮ್ಮ ಇದರಲ್ಲಿ? ಒಂದು ಅಡಿಕೆ ಇದೆ ಸರ್, ಪಪ್ಪಾಯಿ ಇದೆ, ಶ್ರೀಗಂಧ ಇದೆ, ಪೇರ್ಲೆ ಹಾಕ್ಸಿದೀವಿ. ಮತ್ತೆ ಎಲ್ಲಾ ಜಾತಿ ಗಿಡಗಳಿದಾವೆ, ಹಣ್ಣುಗಳಿದಾವೆ. ನ್ಯಾಚುರಲ್ ಸೋರ್ಸ್, ಜೇನ್ ಪಿಟ್ಕೆ ಇಟ್ಟಿದೀವಿ. ಎಲ್ಲ ನ್ಯಾಚುರಲ್ ಸೋರ್ಸ್. ನಾವು ಒಂದು ಸಣ್ಣ ಕೆಮಿಕಲ್ ಹೊಡೆದಿಲ್ಲ ಸರ್ ಇಷ್ಟು ವರ್ಷಗಳಿಂದ. ಒಂದು ಸಣ್ಣ ಕೆಮಿಕಲ್ ಕಳೆನಾಶಕನ ಸತ್ತು ಹೊಡೆಯಲ್ಲ ಸರ್, ಹೊಡೆಯೋದು ಇಲ್ಲ. ಅಷ್ಟು ನ್ಯಾಚುರಲ್ ಆಗಿ ಬರಬೇಕು, ಅದು ಬರಲೇಬೇಕು ಅಂತ. ನಮಗೆ ಊಟಕ್ಕೆ ಸರ್, ಬೇರೆಯವ್ರಿಗೆ ಮಾರಕಲ್ಲ. ನಮಗೆ ಅಡಿಕೆ ಎಷ್ಟು ತಿಂಗಳಾಯ್ತು? ಎಷ್ಟು ವರ್ಷ ಆಯ್ತು ಈಗ ಹಾಕಿ? 2 ವರ್ಷ 8 ತಿಂಗಳು ಸರ್. ನೋಡಿ, 2 ವರ್ಷ 8 ತಿಂಗಳು ಆಲ್ರೆಡಿ ಒಂಬಳೆ ಎಲ್ಲ ಬಂದಿದೆ. ಕೆಲವು ಕಡೆ ಎಲ್ಲ ಈ ಗಿಡದಲ್ಲೆಲ್ಲ ಒಂಬಳೆ ಕಾಣಿಸ್ತಿದೆ. ಎಲ್ಲವೂ ಬಂದಿದೆ. ಅಷ್ಟು ಚೆನ್ನಾಗಿದೆ. ಮತ್ತೆ ಪೂರ್ತಿ ನೈಸರ್ಗಿಕ ಸರ್. ಈಗ ಮೊನ್ನೆ ಮತ್ತೆ ಬಿಸಿಲು ಜಾಸ್ತಿ ಆಯ್ತು, ನೀರಿಲ್ಲ ಅಂದಾಗ ಬೋರ್ ಕೊರ್ಸ್ರಿ ಅಂದ್ರು. ಬಟ್ ಇರೋ ನೀರ್ನೇ ನಾವು ಮಾಡ್ಕೋಬೇಕು ಅಂತ ವೈಜ್ಞಾನಿಕ ಸಲಹೆ ತಗೊಂಡು ನಾವು ಮಾಡ್ತಾ ಇದ್ದೀವಿ. ಓಕೆ, ಆಗ್ಲಿ. ನಮಸ್ಕಾರ. ಸಾಕಷ್ಟು ಮಾಹಿತಿ ಹಂಚ್ಕೊಂಡ್ರೆ ಧನ್ಯವಾದಗಳು. ನಮ್ಮ ಹೆಸರು ಅಜ್ಜಪ್ಪ. ನಾವು ದೊಡ್ಡ ಮಾಗಡಿ, ದಾವಣಗೆರೆ ತಾಲೂಕು. ನಾವು ಹೊಲದಲ್ಲಿ ಮೆಕ್ಕೆಜೋಳ, ಅಡಿಕೆ, ಬಾಳೆ, ತೆಂಗು ಇವೆಲ್ಲ ಬೆಳಿತೀವಿ. ಈ ಬೋರ್ನಿನ ಸುಮಾರು ಒಂದು 6 ಅಡಿ ಸುತ್ತಮುತ್ತ ಈ ಥರ ಭೂಮಿಯನ್ನು ಅಗದು ಕೇಸಿಂಗ್ ಸುತ್ತ ಅದಕ್ಕೆ ಜಲ್ಲಿ ಕಲ್ಲು ಎಲ್ಲ ತುಂಬೋದ್ರಿಂದ ಬೇರೆ ಕಡೆಯಿಂದ ಹೊರಬರ್ತಕ್ಕಂಥ ನೀರು ಇದರಲ್ಲಿ ಸ್ಟೋರೇಜ್ ಆಗಿ ಬೋರಿನ ಜಲ ಇಂಪ್ರೂವ್ಮೆಂಟ್ ಆಗಕ್ಕೆ ಅನುಕೂಲ ಆಕತ್ತೆ. ಈ ರೀತಿ ಎಲ್ಲಾ ರೈತರು ಮಾಡ್ಕೊಳ್ಳೋದ್ರಿಂದ ತಮ್ಮ ಹೊಲದಲ್ಲಿ ಮಾಡ್ಕೊಳ್ಳೋದ್ರಿಂದ ಅಂತರ್ಜಲ ಇಂಪ್ರೂವ್ಮೆಂಟ್ ಆಗಿ ಬೋರ್ಗಳು ಆಳಕ್ಕೆ ಜಲ ಹೋಗದಂಗೆ ಮೇಲೇನೆ ದೊರೆಯಂತ ಒಂದು ಅವಕಾಶ ಆಕತ್ತೆ. ಅದರಿಂದ ಎಲ್ಲಾ ರೈತರು ಈ ರೀತಿ ಮಾಡ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊಂತೀನಿ. ನನ್ನ ಮಾತಿಷ್ಟೇ. ಹಾಗಾಗಿ ಇದೇ ಥರದಲ್ಲಿ ಇಲ್ಲೇ ಪಕ್ಕದಲ್ಲೇ ಹೊನ್ನಾಯಕನಹಳ್ಳಿ ಅಂತ ಆನಂದಪ್ಪ ಅಂತ ಒಬ್ಬ ರೈತರು ಸುಮಾರು 20 ವರ್ಷದಿಂದನೇ ಬೋರ್ ರೀಚಾರ್ಜ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದ್ರು. ಇದೇ ಪ್ರದೇಶ, ಇಲ್ಲಿಗೆ 5-6 ಕಿಲೋಮೀಟರ್ ದೂರ ಇದೆ. ಅವರು ಇವತ್ತು ಮಾದರಿಯಾಗಿದ್ದಾರೆ. 5-6 ಬೋರ್ ಕೊಡಿಸಿರ್ತಕ್ಕಂಥ ರೈತ ಆವತ್ತು ಕೊಡಿಸಿರ್ತಕ್ಕಂಥ ಒಂದೇ ಬೋರ್ನೇ ಮರುಪೂರ್ಣ ಮಾಡಿಕೊಂಡು ಪ್ರಗತಿಪರ ರೈತರಾಗಿರ್ತಕ್ಕಂಥದ್ದು ಕೇಳುವಾಗ ಖಂಡಿತ ಎಲ್ಲ ಕಡೆಗೂ ಇದೊಂದು ರಿಸಲ್ಟ್ ಕೊಡುವಂಥ ಒಂದು ಕೆಲಸ. ಭಾಳಷ್ಟು ಜನ ಈ ಕಡೆ ಮತ್ತೆ ಬೋರ್ಗಳು ಕೊಡ್ಸೋಕ್ಕಿಂತಲೂ ಒಂದು ಹೇಳ್ಬೇಕಂದ್ರೆ ಮಾಯ್ಕೊಂಡ ಈ ಪ್ರದೇಶನೇ ಸ್ವಲ್ಪ ಟಫ್ ಏರಿಯಾ, ಬರೀ ಕಲ್ಲು ಬಂಡೆ ಮತ್ತು ಎಲ್ಲ ಕಡೆ ಅಡಿಕೆ ಎಕ್ಸ್ಪೆನ್ಷನ್ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನೀರನ್ನು ಉಳಿಸ್ತಾ ಹೋದರೆ ಇಂಥ ವಾಣಿಜ್ಯ ಬೆಳೆಗಳಿಗೆ ನೀರಿನ ಕಷ್ಟ ಕೂಡ ಆಗ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಅವರವ್ರ ಜಮೀನಲ್ಲಿ ಬಿದ್ದಂಥ ನೀರನ್ನ ಬೋರ್ಗಳಿಗೆ ಇಂಗಿಸ್ತಕ್ಕಂಥದ್ದು, ಕೃಷಿ ಹೊಂಡಗಳು ಮಾಡ್ತಕ್ಕಂಥದ್ದು, ಅಡ್ಡಗಟ್ಟುಕೊಂಡು ಕಾಡ್ತಕ್ಕಂಥದ್ದು, ಒಟ್ಟು ನಮ್ಮ ಜಮೀನಲ್ಲಿ ಬಿದ್ದಂಥ ನೀರು ಒಂದನೇ ನೀರು ಹೊರಗೆ ಹೋಗಬಾರ್ದು. ಇಂಥದ್ದು ಮಾಡ್ಕೊಂಡಿದ್ದಾರೆ ಖಂಡಿತ ಅನುಕೂಲ ಆಗುತ್ತೆ ಅಂತೇಳಿ ಹೇಳ್ಬೋದು.
ಓಕೆ